ಜೆಜಿಎಂ ಕಾಮಗಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರು ಗರಂ. ಕನಕಗಿರಿ ಪಟ್ಟಣದಲ್ಲಿ ಒಟ್ಟಾರೆ 17 ವಾರ್ಡ್ಗಳಿದ್ದು, ಪ್ರತಿ ವಾರ್ಡಿನಲ್ಲಿಯೂ ಕೂಡ ಜೆಜಿಎಂ ಕಾಮಗಾರಿಗೆ ನಡೆದಿದ್ದು, ಎಲ್ಲಾ ವಾರ್ಡ್ಗಳಲ್ಲಿಯೂ ಕಾಮಗಾರಿಗಳು ಪೂರ್ಣವಾಗದೆ ಅರ್ಧಕ್ಕೆ ನಿಂತು ಹೋಗಿದೆ. ಇದರಲ್ಲಿ ಶಾಲಾ ಮಕ್ಕಳು, ವೃದ್ಧರು, ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ನೀರು ನಿಂತು ಹೋಗುತ್ತಿವೆ. ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆ ಉಂಟಾಗುತ್ತಿದೆ. ಅದರಲ್ಲೂ 9ನೇ ವಾರ್ಡ್ನಲ್ಲಿ ದ್ಯಾಮಮ್ಮನ ಗುಡಿ ಪ್ರಾಥಮಿಕ ಶಾಲೆಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿದೆ ಎಂದು ಪಟ್ಟಣ ಪಂಚಾಯಿತಿಯ 9ನೇ ವಾರ್ಡಿನ ಸದಸ್ಯರಾದ ರಾಜಾ ಸಾಬ್ ನಂದಾಪುರ್ ಅವರು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗುತ್ತಿಲ್ಲ ಎಂದು ತಮ್ಮ ಬೇಸರಿಕೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಟೆಂಡರ್ ತಗೊಂಡಿರುವ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡದೆ ಬಿಲ್ ಅನ್ನ ಪಾವತಿ ಮಾಡಿಕೊಂಡಿದ್ದಾರೆ ಎಂದು ಅವರ ಮೇಲೆ ದೂರಿದರು. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಏನೂ ಮಾಡೋದಿಲ್ಲ ಎಂದು ಕಾರಣ ಕಾಂಟ್ರಾಕ್ಟ್ಗಳಿಗೆ ಭಯ ಇಲ್ಲದಂತಾಗಿದೆ. ಈ ಕೂಡಲೇ ಅಧಿಕಾರಿಗಳು ಜೆಜಿಎಂ ಕಾಮಗಾರಿಗೆ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಕನಕಗಿರಿ ಪಟ್ಟಣದ ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಇಲ್ಲದಿದ್ದಲ್ಲಿ ಕಾಮಗಾರಿಕೆ ನಡೆಸಿರುವ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳ ಮೇಲೆ ದೂರು ಸಲ್ಲಿಸಿ ಅವರ ಮೇಲೆ ಸೂಕ್ತ ಕಾನೂನಿನ ಕ್ರಮ ವಹಿಸಬೇಕಾಗುತ್ತದೆ ಎಂದು 9ನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಜಾ ಸಾಬ್ ನಂದಾಪುರ್ ಅವರು ಎಚ್ಚರಿಕೆಯನ್ನ ನೀಡಿರುತ್ತಾರೆ. ವರದಿಗಾರ ಗೌತಮ್ ಯಾದವ್. ಜೆಜಿಎಂ ಏನಿದೆಯಲ್ರಿ 2.0 ವರ್ಕ್ ಕನಕಗಿರಿಯಲ್ಲಿ ಪ್ರತಿ ಒಂದು ವಾರ್ಡಿನಲ್ಲಿ 17 ವಾರ್ಡಿನಲ್ಲಿ ಏನು ಮಾಡ್ಬಿಟ್ಟಾರಪ್ಪ ಅಂದರೆ ತಿಳಿದಂಗೆ ಕಡಿದು ಪೈಪ್ ಹಾಕ್ಯಾರ, ಅಲ್ಲಿಗೆ ನಿಂತ್ಕೊಂಡ್ಬಿಟ್ಟವು. ಅಧಿಕಾರಿಗಳ ನಿರಕ್ಷತೆಯಿಂದ ಈಗ ಸ್ಕೂಲ್ ಮಕ್ಕಳು ಸ್ಟಾರ್ಟ್ ಆದವು, ಸ್ಕೂಲ್ ಮಕ್ಕಳು ಅಡ್ಡಾಡಕತ್ತಾವ. ಅದು ಅಪರೂಪಕ್ಕೆ ಏನಾಗ್ಬಿಡ್ತಂದಪ್ಪ ಅಂದ್ರೆ ಸಂಧಿಗೆ ಇದ್ದಲ್ಲಿ ಚಿಕ್ಕ ಜಾಗದಾಗಿದ್ದಾಗ ಅವ್ರು ಕಡ್ದು ಹಂಗೆ ಬಿಟ್ಟಾಗ್ಯಾರ. ಇದು ಏನಂಬುದು ತೋರಿಗಿಲ್ಲಾರ್ದಂಗೆ ಆಗ್ಬಿಡತ್ತೆ ನಮ್ಮ ವಿಷಯ. ಯಾಕಂದಪ್ಪ ಅಂದ್ರೆ ನಾವು ಅಧಿಕಾರಿಗಳಿಗೆ ಹೇಳಿದಪ್ಪ ಅಂದ್ರೂ ಭಾಳ ಲೇಜಿ ಮಾಡಕತ್ತಾರ. ಯಾಕಂದಪ್ಪ ಅಂದ್ರೆ ಇದು ಸಣ್ಣ ಒಂದು ಸಂಧ್ಯಾಗ ಹುಡುಗರು ಹೋಗ್ಬೇಕಂದಪ್ಪ ಅಂದ್ರೆ ಬೀಳೋದು ಎದ್ದೋದು, ಆಮೇಲೆ ಸ್ವಲ್ಪ ನೀರು ನಿಂತ್ಗಟ್ಲೆ ಅಲ್ಲಿ ಏನು ಮಾಡ್ಬಿಡ್ತಾರೆ ವಯಸ್ಸಾದಂಥ ಹೆಣ್ಮಕ್ಳಿಗೆ ಅಡ್ಡಾಡಕ್ಕೆ ಜಾಗ ಹಾಕತ್ತಂಗೇರಿ ಅವ್ರು ಏನು ಮಾಡ್ತಾರೆ, ಅವ್ರು ಸುಮ್ಕೆ ಮೆಂಬರ್ಸ್ ಸ್ವಚ್ಛ ಇಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಬೇರೆ ಬೇರೆ ವಿಷಯ ಹೇಳಕ್ಕೆ ಚಾಲು ಮಾಡಿಬಿಡ್ತಾರೆ. ಹಂಗಾಗಿ ಇದು ಕೆಲಸನ ಸ್ಟಾಪ್ ಆಗೈತಿ. ಯಾವ ಕಾರಣಕ್ಕಾಗೈತೆ ಎಂಬುದು ಸ್ವಲ್ಪ ಆದಷ್ಟು ದಯವಿಟ್ಟು ನಮ್ಮ DC ಸಾಹೇಬರು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನಮ್ಮ ಕನಕಗಿರಿ ಪಟ್ಟಣ ಟೌನ್ ಭಾಳ ಸಮಸ್ಯೆ ಇದೆ. ತಾವು ಆಲ್ರೆಡಿ ಓದ್ತಾ ಇದ್ದೀರಿ. ಸ್ಪೆಷಲಿ ನನ್ನ ವಾರ್ಡ್ನಲ್ಲೇ ಈಗ ನೀರು ನಿಂತ್ಕೊಂಡಿದ್ದ ಸಮಸ್ಯೆ, ನೀರು ನಿಂತ್ಕೊಂಡು ಮುಂದೆ ಪಾಸ್ ಆಗ್ತಾ ಇಲ್ಲ. ಯಾಕಂದಪ್ಪ ಅಂದರೆ ಅವ್ರು ಕಳೆದು ಬಿಟ್ಟಾರೆ, ಅಲ್ಲೇ ಹಿಂಗೆ ಕತ್ತಿ ಬಿಡುತ್ತೆ. ಅದು ಈ ಕೆಲಸ ಫಾಸ್ಟ್ ಆಗ್ತೈತೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಪ್ಪ ಅಂದರೆ ಇದು ಯಾವ ಕಾರಣಕ್ಕೋಸ್ಕರ ಸ್ಟಾಪ್ ಆಗೈತೆ ಗೊತ್ತಾಗ್ತಾ ಇಲ್ಲ. ನಿರೀಕ್ಷೆನೂ ಅಷ್ಟೇ. ಆಮೇಲೆ ಕಾಂಟ್ರಾಕ್ಟರ್ ತೊಗೊಂಡವರು ಇಲ್ಲ ಆ ಗಿಟ್ ನಮಗೆ ಕಾಣ್ತಾ ಇದ್ರು, ಅವರು ಕಾಣ್ತಾ ಇಲ್ಲ. ಈಗ ವರ್ಕ್ ನಡೆದತ್ತಂತ ನಾವು ತಿಳ್ಕೊಂಡಿವಿ, ವರ್ಕ್ ಮಾಡ್ತಾರಂತ ತಿಳ್ಕೊಂಡಪ್ಪ ಅಂದ್ರೆ. ಬಟ್ ಏನಪ್ಪ ಅಂದ್ರೆ ವರ್ಕ್ ಸ್ಟಾಪ್ ಆಗೈತೆ. ಅದು ಯಾಕೆ ಸ್ಟಾಪ್ ಆಗೈತೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳದು ಸ್ವಲ್ಪ ಇದರಲ್ಲಿ ನಿರೀಕ್ಷೆ ಭಾಳ ಲೇಜಿ ಮಾಡಕತ್ತಾರ, ಕಾಂಟ್ರಾಕ್ಟ್ರು ಲೇಜಿ ಮಾಡಕತ್ತಾರ. ಇದು ದಯವಿಟ್ಟು ನಾವು ಒಂದು ಎಚ್ಚರಿಕೆ ಗಂಟೆ ಏನು ಹೇಳಕತ್ತೀವಿ ಅಂತ ಅಂದಪ್ಪ ಅಂದರೆ, ನಾವು ಕನಕಗಿರಿಯಲ್ಲಿ ಇದನ್ನು ಅಧಿಕಾರಿಗಳಾಯಿತು ಕಾಂಟ್ರಾಕ್ಟರ್ ಆಯಿತು ಇಮಿಡಿಯೇಟ್ಲಿ ಇದನ್ನು ಆ್ಯಕ್ಷನ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿ ಮನೆಗೆ ಅವೇನು ಹೇಳ್ತಾ ಇದ್ರಲ್ಲ, ಈಗ ನಾವು ಯಾವ್ದಾರು ಒಂದು ಹೇಳ್ಬೇಕಂದಪ್ಪ ಫ್ರೀ ನಾಳ ಅಂತೇಳಿ ಸುಳ್ಳ ಸುದ್ದಿ ಎಬ್ಸಿದ್ದು ಒಂದು ನೀವು ಬಂದು ಇದನ್ನು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದಪ್ಪ ಅಂದರೆ ನಾವು ಅದನ್ನು ಪಕ್ಷಾತೀತವಾಗಿ ನಾವು ಎಲ್ಲರೂ ಸ್ವಲ್ಪ ನಾವು ಅದಕ್ಕೆ ರೆಡಿಯಾಗಿ ಅದು ಏನು ನಾವು ಮಾಡಬೇಕೋ ಆ ರೀತಿ ನಾವು ಮಾಡ್ತೀವಿ. ಕಟ್ಟಿನಲ್ಲಿ ಏನು ಮಾಡ್ಬೇಕು ನಾವು ಅದು ಮಾಡ್ತೀವಿ. ದಯವಿಟ್ಟು ಇದನ್ನು ಅಧಿಕಾರಿಗಳಾಗಲಿ ಕಾಂಟ್ರಾಕ್ಟರ್ ಆಗಲಿ ಆದಷ್ಟು ಬೇಗನೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀವಿ, ಸ್ವಲ್ಪ ಆದಷ್ಟು ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ, ವಯಸ್ಸಾದ್ರೆ ಅಡ್ಡಾಡಕತ್ತಾರ, ಭಾಳ ಸಮಸ್ಯೆ ಐತಿ ತಮ್ಮಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಈ ನೀರು ನಿಂತಪ್ಪ ಅಂದ್ರೆ ಏನಾಗ್ತೈತಿ, ಈ ಮಳೆಗಾಲನೂ ಸ್ಟಾರ್ಟ್ ಆಗ್ತಾವ, ಡೆಂಗು ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಆಮೇಲೆ ಮಲೇರಿಯಾ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಪ್ರತಿಯೊಂದು ಕಾಯಿಲೆಗಳು ಉಂಟಾಗಿಬಿಡ್ತಾವ. ಅದಕ್ಕೆ ಹೊಣೆಗಾರರು ಯಾರು? ಏನು ಅಧಿಕಾರಿಗಳ ಏನು ಕಾಂಟ್ರಾಕ್ಟ್ರ? ಯಾಕಂದ್ರಪ್ಪ ನಿಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಇಡೀ ಊರು ಸ್ವಚ್ಛ ಇರ್ಬೇಕಂಬುದೇ ಅಷ್ಟೇ. ತಾವು ಆದಷ್ಟು ದಯವಿಟ್ಟು ಜಾಗೃತಿ ಇದೆ ಅಂತ ಸ್ವಲ್ಪ ಸೀರಿಯಸ್ ತಗೊಂಡು ಇದನ್ನು ಕಾಮಗಾರಿಕೆ ಮುಂದುವರಿಸಿದರೆ ಭಾಳ ಒಳ್ಳೇದಂತೇಳಿ ನಮ್ಮ ಅಭಿಪ್ರಾಯ. ಮುಂದುವರಿಸಲೇಬೇಕು. ಯಾಕಂದಪ್ಪ ಅಂದರೆ ಕೋಟಿಗಟ್ಟಲೆ ರೊಕ್ಕ ತೊಗೊಳಕತ್ತೀರಿ, ಕೋಟಿಗಟ್ಟಲೆ ರೊಕ್ಕ ಶಂಕ್ಷನ್ ಆಗಿದೆ. ಯಾವ ಉದ್ದೇಶಕ್ಕೋಸ್ಕರ ನೀವು ಸ್ಟಾಪ್ ಮಾಡಿರಿ? ಕಾರಣ ಬೇಕಲ್ಲ. ಇಷ್ಟೇ ದಿನದಾಗ ನೀವು ನಮ್ಮ ಪಟ್ಟಣ ಪಂಚಾಯತಿಯಾಗ ಮೀಟಿಂಗ್ನಾಗ ಏನಂದ್ರಿ, ಇಷ್ಟು ದಿನದಾಗ ನೀವು ಸ್ಟಾರ್ಟ್ ಮಾಡಿಬಿಡುತ್ತೆ ಅಂತ ಹೇಳಿದ್ರಿ. ಇವತ್ತಿಗೆ ನೀವು ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ.